ಚಿತ್ರದುರ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಮೊಳಕಾಲ್ಮೂರು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಭವಿಷ್ಯ ನುಡಿದರು. ನಾಯಕನಹಟ್ಟಿ ಪಟ್ಟಣದ ಏಕಾಂತೇಶ್ವರ ಮಠದಲ್ಲಿ ಗ್ರಾಮ ಚಲೋ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗುವುದು ನಿಶ್ಚಿತ, ಯಾವುದೇ ಅನುಮಾನ ಇಲ್ಲ ಎಂದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 300 ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ. ಬಾದಾಮಿ ರಾಜ್ಯ ಚುನಾವಣೆಯ ನಮ್ಮ ಸಚಿವ ಶ್ರೀರಾಮುಲು ವಿರುದ್ಧ ಸ್ಪರ್ಧಿಸಿದ ಸಿದ್ದರಾಮಯ್ಯ ಕೇವಲ 200 ಮತಗಳನ್ನು ಪಡೆದುಕೊಂಡಿದ್ದಾರೆ. ಮಾಜಿ ಶಾಸಕ ತಿಪ್ಪೇಸ್ವಾಮಿ ಇರಲಿಲ್ಲ ಅಂದ್ರೆ ಅವರು ವಿರೋಧ ಪಕ್ಷದ ನಾಯಕರು ಸಹ ಆಗುತ್ತಿರಲಿಲ್ಲ ಎಂದು ಆರೋಪಿಸಿದರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಮುರಳಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರೋಧಿ ಸರ್ಕಾರ ಎಂದು ವಿರೋಧಿಸಿದ್ರು. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗುವುದು ಖಚಿತ, ಇಡೀ ವಿಶ್ವವೇ ಮೋದಿಯನ್ನು ಕೊಂಡಾಡುತ್ತಿದೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ 300 ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ ಎಂದು ಭವಿಷ್ಯ ನುಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆಗಳನ್ನು ಪ್ರತಿಯೊಬ್ಬ ಮತದಾರರಿಗೂ ಬಿಜೆಪಿ ಕಾರ್ಯಕರ್ತರು ತಿಳಿಸಬೇಕಾಗಿದೆ ಎಂದರು. ಯುದ್ಧ ಅನಾಹುತ ಆದ್ರೆ ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಶ ಆಗುತ್ತೆ. ನಾವು ದೇಶದ ಬಗ್ಗೆ ಕಾಳಜಿ ಇಡಲ್ಲ, ನಾವು ಕಾಳಜಿ ಇಟ್ಕೊಂಡು ಒಳ್ಳೆ ಎಲ್ಲರೂ ಇಲ್ಲಿಂದ ಕೂಡ ಅವರು ಏನು ಗೊತ್ತಿಲ್ಲ, ಗ್ಯಾರಂಟಿಗಳೆಲ್ಲ ಮಣ್ಣಾಗಿದ್ದಾರೆ. ಆಯ್ಕೆಲ್ಲ ಓಟ್ ಅಂತ ಗೊತ್ತೇನು, ನಾವು ತಪ್ಪಿಟ್ಟು ಕಾಂಗ್ರೆಸ್ ಓಟ್ ಹಾಕಿ ಮೋದಿ ಇನ್ನೇನಪ್ಪ ನಾವು ಮೋದಿಗೆ ಹಾಕ್ಬೇಕು, ನೀವು ಕೇಳ್ತಾ ಬಿಟ್ಟರೆ ಮೋದಿಗೆ ಹಾಕ್ಬೇಕು, ಮೋದಿಗೆ ಓಟ್ ಹಾಕ್ಬೇಕು, ಮೋದಿ ಓಟ್ ಹಾಕ್ಬೇಕಂದ್ರೆ ದಯಮಾಡಿ ನಾವು ಅವ್ರನ್ನ ಹೋಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಒಳ್ಳೆ ಮಾತು ಅವ್ರ ಹತ್ರ ಪ್ರಪಂಚ ಮೋದಿಗಾಗಲಿ ಓದ್ಸಲಿ ಆಗುತ್ತೆ, ಈ ಸಲ ಮಾಡ್ಬೇಡ ಅಂತೇಳಿ ನಾವು 10 ನಿಮಿಷ ಅವ್ರ ಮನೆ ಹತ್ರ ಕುತ್ಕೊಂಡ್ರೆ ನಮ್ಗೆ ಕಾಫಿ ಕೊಡ್ತಾರೆ, ಟೀ ಕೊಡ್ತಾರೆ, ಊಟ ಕೊಡ್ತಾರೆ, ಮತ್ತೆ ಹೋಟೆಲ್ ಬರುತ್ತೆ. ದಯಮಾಡಿ ನಾವು ನಮ್ಮ ಬೂತ್ಗಳಿಗೆ ಹೋಗ್ಬೇಕು ಎಲ್ಲ. ಯಾಕಂದ್ರೆ ನಾವು ಮಾಡಿದ್ರೆ ಏನಂದ್ರೆ ಈಗ ಎಲ್ಲರೂ ಕೂಡ ವಿಸ್ತಾರವಾಗಿ ನಾವು ಗ್ರಾಮಾಂತರ ಕೊಡ್ತೀವಿ ದುರ್ಗ, ಅದೇ ಟೈಪ್ ಈಗ ಅದೇ ನಾವು ಇದು ಬೂತ್ ಹೋಗುವಂತ ಕೆಲಸ ನಮ್ಮ ಜಿಲ್ಲೆಯವರ ಅಧ್ಯಕ್ಷರು ಇಲ್ಲ, ಅಲ್ಲಿ ಬೇಡ, ನೀವೇ ನಿಮ್ಮ ಪಂಚಾಯತ್ ಇಂದ ಮತ್ತೊಂದು ಪಂಚಾಯತ್ಗೆ ಹೋಗಿ ನೀವು ಕೆಲಸ ಮಾಡುವ